ಮಾಡಿಕೊಡು ಅಂತ ಆತನಿಗೆ ಹೇಳಿದ್ರೆ ಮಾತ್ರ ಆತನಲ್ಲಿರುವವ ನಮಗೆ ಕೆಲಸ ಮಾಡಿಕೊಡ್ತಾನ. ಜರಿ ಇವನಿಗೆ ನಾವು ಅಲಕ್ಷ್ಯ ಮಾಡಿದೀವಿ, ಅವ ನಮ್ ಕೆಲಸ ಮಾಡಿಕೊಡೋದೇ ಇಲ್ಲ. ಯಾಕೆ ಕೆಲಸ ಮಾಡಿಕೊಡೋದಿಲ್ಲ? ಇಲ್ಲಿ ವಿಷಯ ಅಲ್ಲಿಯವರೆಗೆ ಹುಟ್ಟುವುದೇ ಇಲ್ಲ, ಅಲ್ಲಿಗೆ ಬೇಕಾಗ್ಬಿಡ್ತದ. ಹೋಗ್ರಿ ನಾಳೆ ಬರ್ರಿ, ಹೋಗ್ರಿ ನಾಡಕ್ ಬರ್ರಿ, ಹೋಗ್ರಿ ಈಗ ಸಾಹೇಬ್ರಿ ಇಲ್ಲಿ ಹೋಗ್ರಿ, ಔಟ್ ಆಫ್ ಸ್ಟೇಷನ್ ಇದ್ದಾಗ ಹೋಗ್ರಿ, ಹಿಂಗೆ ಹೇಳ್ಬಿಡ್ತಾರ ನಮ್ಗ. ಅವಾಗ ನಮ್ ಕೆಲಸಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪುಣ್ಯ ಸಾಧನೆ ಏನಾದ್ರೂ ನಾವು ಮಾಡ್ಬೇಕು ಅಂತ ಇದ್ರೆ ಗುರುಮುಖೇನ ಮಾತ್ರ ಅದು ಸಾಧ್ಯ ಅಂತ ನನ್ನ ಅನಿಸಿಕೆ, ಅಲ್ಪಮತಿಯ ಅನಿಸಿಕೆ ಇದು ಅಷ್ಟೇ. ಅದಕ್ಕ ನಾವು ಪ್ರತಿಯೊಬ್ಬರೂ ಇವತ್ತಿನ ದಿವಸ ದಾಸಾನುದಾಸನಾಗದೆ ದೈವ ಕೃಪೆ ಆಗುವುದಿಲ್ಲ. ಅದಕ್ಕ ನಾವು ಗುರುಮುಖೇನ ಪ್ರತಿಯೊಬ್ಬರು ಶ್ರೀನಿವಾಸನ ದಾಸರಾಗಿ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ತಾ ಇಲ್ಲಿ ಅವಕಾಶ ಕೊಟ್ಟಿರುವಂತಹ ಎಲ್ಲರಿಗೂ ಮತ್ತು ದಾಸ ದಂಪತಿಗಳಿಗೂ ನಮಸ್ಕರಿಸಿ ನಾನು ಒಂದೆರಡು ಮಾತುಗಳನ್ನ ಮುಗಿಸ್ತೇನೆ.